ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಜಾಸ್ತಿ ಇಂಟ್ರೊಡಕ್ಷನ್ ಕೊಡಕ್ಕೆ ಹೋಗಲ್ಲ. ಸೊ ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಆಲ್ರೆಡಿ ಟಾಪಿಕ್ ನೋಡಿರ್ತೀರ ನೀವು. ಯಾವ ಪರ್ಸನ್ ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಅಥವಾ ಯಾಕೆ ಈ ಪರ್ಸನ್ ಬರ್ತಾ ಇದ್ದಾರೆ, ಯಾಕೆ ಈ ಪರ್ಸನ್ ನಿಮ್ಮನ್ನ ಚೂಸ್ ಮಾಡ್ತಾ ಇದ್ದಾರೆ, ಯಾಕೆ ಈ ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಈ ಥರ ಒಂದು ಸಿಚುವೇಶನ್ ಬಗ್ಗೆ ನಾವು ಟ್ಯಾರೋ ಕಡೆಯಿಂದ ಏನು ಆನ್ಸರ್ಸ್ ಇದೆ ಅಂತ ನೋಡೋಣ. ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಆ ಥರ ಒಂದು ಪರ್ಸನ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ಯಾರು ಈ ಪರ್ಸನ್ ನಿಮ್ಮ ಬರ್ತಾ ಇರೋದು ಆ್ಯಂಡ್ ಯಾಕೆ ಬರ್ತಾ ಇದ್ದಾರೆ ಅಂತ ನೋಡೋಣ. ಟ್ಯಾರೋ ಕಡೆಯಿಂದ ಹ್ಯಾಂಗ್ಡ್ ಮ್ಯಾನ್ ಸಿಚುವೇಶನ್ ಆ್ಯಂಡ್ ದೆನ್ ಬರ್ತಾ ಇರೋದು ಏಸ್ ಆಫ್ ಕಪ್ಸ್. ತುಂಬ ಜನಕ್ಕೆ ಇದು ಫಸ್ಟ್ ಲವ್. ತುಂಬ ಜನಕ್ಕೆ ಇಟ್ಸ್ ಲೈಕ್ ಈ ಪರ್ಸನ್ ಕೊಡುವಂಥ ಒಂದು ಎನರ್ಜಿ ಪ್ರಾಬಬ್ಲಿ ನಿಮಗೆ ಬೇರೆ ಯಾವ ಪರ್ಸನ್ ಕೂಡ ಕೊಡಲ್ಲ. ಆ ಥರ ಒಂದು ಸಿಚುವೇಶನ್ ಬರ್ತಾ ಇದೆ. ಈವನ್ ದೋ ನೀವು ಪಾಸ್ಟಲ್ಲಿ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಅಥವಾ ಯಾವುದೇ ರೀತಿ ಕನೆಕ್ಷನಲ್ಲಿ ಇದ್ರೂ ಪ್ರಾಬಬ್ಲಿ ಈ ಪರ್ಸನ್ ಕೊಡೋ ಒಂದು ಲವ್, ಕೊಡೋ ಒಂದು ಅಟೆನ್ಷನ್, ಕೊಡೋ ಒಂದು ಇಂಪಾರ್ಟೆನ್ಸ್ ಅಷ್ಟು ಈಸಿಯಾಗಿ ಇನ್ನೊಂದು ಪರ್ಸನ್ ಕೊಡಲ್ಲ. ಆ ಥರ ಒಂದು ಸಿಚುವೇಶನ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆ, ಬಿಕಾಸ್ ಹ್ಯಾಂಗ್ಡ್ ಮ್ಯಾನ್ ವಿತ್ ಏಸ್ ಆಫ್ ಕಪ್ಸ್ ಬರ್ತಾ ಇದೆ ಅಂದರೆ ಈ ಪರ್ಸನ್ ತುಂಬಾ ಇಷ್ಟು ದಿನ ಒಬ್ಬರೇ ಇದ್ದರು ಆ್ಯಂಡ್ ಇಷ್ಟು ದಿನ ಅವರಿಗೆ ಲವ್ ಅಂದರೆ ಏನು, ರಿಲೇಷನ್ಶಿಪ್ ಅಂದರೆ ಏನು, ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ಇಷ್ಟ ಆಗುತ್ತೆ, ಹೆಂಗೆ ಎಕ್ಸ್ಪ್ರೆಸ್ ಮಾಡಬಾರ್ದು, ಪ್ರಾಬ್ಲಿ ಒಂದು ಲೆಸನ್ ಕೂಡ ಲೈಫ್ ಕಲಿಸ್ಕೊಟ್ಟು ಈ ಪರ್ಸನ್ಗೆ ಅಂತಲೂ ಹೇಳ್ಬೋದು. ಸೊ ಇಷ್ಟು ದಿನ ಈ ಪರ್ಸನ್ ತುಂಬಾ ಸಿಂಗಲ್ ಆಗಿದ್ರು ಆ್ಯಂಡ್ ತುಂಬ ಒಬ್ಬರೇ ಕಾಲ ಕಳೀತಾ ಇದ್ರು. ತುಂಬ ಕ್ವೆಶನ್ ಮಾಡ್ಕೊತಾ ಇದ್ರು ಲೈಫಲ್ಲಿ, ಲೈಕ್ ಯಾಕೆ ಹಿಂಗಾಯಿತು, ಯಾಕೆ ಹಂಗಾಗಲಿಲ್ಲ, ಯಾಕೆ ಈ ಸಿಚುವೇಶನ್ ಹಂಗೆ ಹರ್ಟ್ ಆಗ್ತಾ ಇದೆ. ಪ್ರಾಬ್ಲಿ ಇಟ್ಸ್ ಮೋರ್ ಲೈಕ್ ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಲೆಟ್ ಮಿ ಟೆಲ್ ಯು, ಲೈಕ್ ಲವ್ವಲ್ಲಿ ಲೈಕ್ ಇವಾಗ ಲವ್ ಲೈಫಲ್ಲಿ ಈಸಿಯಾಗಿ ಸ್ಮೂತಾಗಿ ಯಾವಾಗ ಹೋಗುತ್ತೆ ಗೊತ್ತಾ, ಇಬ್ರಿಗೂ ಅವರ ಪ್ರಯಾರಿಟೀಸ್ ಚೆನ್ನಾಗಿ ಗೊತ್ತಿದ್ರೆ, ಇಬ್ರಿಗೂ ಅವ್ರ ಚಾಯ್ಸಸ್ ಚೆನ್ನಾಗಿ ಗೊತ್ತಿದ್ರೆ, ಇಬ್ರಿಗೂ ಫ್ಯೂಚರ್ ಪ್ಲ್ಯಾನ್ಸ್ ಚೆನ್ನಾಗಿ ಕ್ಲಾರಿಟಿ ಇದ್ದರೆ, ಸೊ ಆ ಒಂದು ಸಿಚುವೇಶನಲ್ಲಿ ಲವ್ ಅನ್ನೋದು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಹೋಗುತ್ತೆ. ಆ್ಯಂಡ್ ಅಲ್ಲಿ ಯಾವುದೇ ರೀತಿಯಾದ ಮಿಸ್ ಅಲೈನ್ಮೆಂಟ್ ಅನ್ನೋದು ಆಗಲ್ಲ, ಕನ್ಫ್ಯೂಷನ್ಸ್ ಅನ್ನೋದು ಮತ್ತೆ ಬರಲ್ಲ. ಸೊ ಈ ಪರ್ಸನ್ ಯಾವ ಥರ ಅಂದರೆ ಅವ್ರನ್ನವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಒಂದು, ಆ್ಯಂಡ್ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ನಾನು ಯಾವ ಥರ, ನನ್ನ ರಿಲೇಷನ್ಶಿಪ್ಪಲ್ಲಿ ನಾನು ಯಾವ ಥರ ಇರ್ತೀನಿ ಆ್ಯಂಡ್ ನನಗೆ ಯಾವ ಥರ ಪರ್ಸನ್ ಇದ್ದರೆ ಒಳ್ಳೆಯದು, ಅವ್ರು ಏನು ಮಾಡ್ತಿದ್ರೆ ಒಳ್ಳೆಯದು, ಕರಿಯರಲ್ಲಿ ಇರಬೇಕಾ, ಜಾಬಲ್ಲಿ ಇರಬೇಕಾ, ಜಾಬಲ್ಲಿ ಇರಬಾರ್ದಾ, ಎಂಪ್ಲಾಯ್ಡಾ, ಲೈಕ್ ಎವ್ರಿಥಿಂಗ್ ಈ ಪರ್ಸನ್ಗೆ ಅವ್ರ ಲೈಫ್ನೇ ಅವರು ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇರ್ತಾರೆ. ಓಕೆ, ದ ಥಿಂಗ್ ಈಸ್ ಹೆಂಗೆ ಅಂತಂದರೆ ಪ್ರಾಬ್ಲಿ ಒಂದು ರೀಸೆಂಟ್ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ರು ಅನ್ಕೊಂತೀನಿ ಈ ಪರ್ಸನ್. ಸೊ ಅವ್ರಿಗೆ ಹೆಂಗೆ ಅಂತಂದರೆ ಲವ್ನ ಅವ್ರು ಇವಾಗ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಲವ್ನ ಒಂದು ಬೇರೆ ಪರ್ಸ್ಪೆಕ್ಟಿವಲ್ಲೇ ನೋಡ್ತಾ ಇದ್ದಾರೆ. ಓಕೆ, ಪ್ರಾಬ್ಲಿ ಅವ್ರು ತುಂಬ ಅರ್ಥ ಮಾಡ್ಕೊತಾ ಇದ್ದಾರೆ ಕರೆಂಟ್ ಸಿಚುವೇಶನಲ್ಲಿ. ಈ ರಿಲೇಷನ್ಶಿಪ್ ಲವ್ ಅನ್ನೋದನ್ನು ಒಂದು ಬೇರೆ ಪರ್ಸ್ಪೆಕ್ಟಿವಲ್ಲಿ ನೋಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಈ ಪರ್ಸನ್ಗೆ ಡೆಫಿನೆಟ್ಲಿ ನಿಮ್ಮನ್ನ ಮೀಟ್ ಆಗೋದು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಐ ಆಮ್ ಡ್ಯಾಮ್ ಶ್ಯೂರ್ ಆ ಒಂದು ವೈಬ್, ಆ ಒಂದು ಎನರ್ಜಿ, ಆ ಒಂದು ಎಕ್ಸ್ಪೀರಿಯನ್ಸ್ ಯಾರೂ ಅವರಿಗೆ ಕೊಟ್ಟಿರಲ್ಲ. ಆ ಥರ ಒಂದು ಎನರ್ಜಿ ಕೊಡ್ತೀರಾ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ತುಂಬ ಜನಕ್ಕೆ ದಿಸ್ ಈಸ್ ಯುವರ್ ಫಸ್ಟ್ ಲವ್, ಅಥವಾ ಈ ಥರ ಲೈಕ್ ಈ ಒಂದು ಪರ್ಸನ್, ಈ ಥರ ಒಂದು ಪರ್ಸನ್, ಈ ಥರ ಒಂದು ಎನರ್ಜಿ, ಈ ಥರ ಒಂದು ವೈಬ್ ಪ್ರಾಬಬ್ಲಿ ನಿಮಗೆ ಯಾವತ್ತೂ ಸಿಕ್ಕಿರಲ್ಲ ಕೂಡ. ಆ ಥರ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಅಗೇನ್
ವೆರಿ ಇಂಟ್ರೆಸ್ಟಿಂಗ್. ಯಾಕೆ ಈ ಪರ್ಸನ್ ನಿಮ್ಮ ಕಡೆ ಬರ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿ ಟೈಮ್ ಪಾಸ್ ಎನರ್ಜಿ ಇಟ್ಕೊಂಡು ಅಥವಾ ಕನ್ಫ್ಯೂಷನಲ್ಲಿ ನಿಮ್ಮನ್ನ ಅಪ್ರೋಚ್ ಮಾಡೋದು ಆ ಥರ ಎಲ್ಲ ಆಗಿರಲ್ಲ. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಮೋಷ್ನಲಿ ಕನೆಕ್ಟ್ ಆಗೋದು ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅನ್ಬೋದು. ಇವರ ಪ್ರಯಾರಿಟಿ ಎಮೋಷನ್ಸ್ ಆಗಿರುತ್ತೆ. ಇವರೊಂಥರ ಮಮ್ಮಸ್ ಬಾಯ್ ಅಥವಾ ಮಮ್ಮಸ್ ಗರ್ಲ್. ಬಿಕಾಸ್ ಎಮೋಷನ್ಸ್ ಅಂತ ಬಂದರೆ ಜಾಸ್ತಿ ವುಮೆನ್ಸ್ ಅಥವಾ ಜಾಸ್ತಿ ಲೇಡೀಸ್ ಅಥವಾ ಹುಡುಗಿರು ಫೀಮೇಲ್ ಎನರ್ಜಿನೇ ಮೇನ್ ಆಗಿ ಪ್ರಯಾರಿಟಿ ಆಗೋದಲ್ವಾ. ಇಟ್ಸ್ ಮೋರ್ ಪಾಸಿಬಿಲಿಟಿ ಇದೆ ಈ ಪರ್ಸನ್ಗೆ ನಿಮ್ಮಲ್ಲಿರೋ ಆ ಒಂದು ಕೇರಿಂಗ್ ನೇಚರ್, ನಿಮ್ಮಲ್ಲಿರೋ ಒಂದು ಎಮೋಷನಲ್ ನೇಚರ್, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಆದಾಗ ಆ ಒಂದು ಕಂಫರ್ಟ್ ಸಿಗೋದು, ಆ ಒಂದು ಸೆಕ್ಯೂರ್ಡ್ ವೈಬ್ ಸಿಗೋದು, ಪ್ರಾಬಬ್ಲಿ ಆ ಒಂದು ವಿಷಯಕ್ಕೆ ಈ ಪರ್ಸನ್ ನಿಮಗೆ ಒಂಥರ ಕಂಪ್ಲೀಟಾಗಿ ಅಟ್ರಾಕ್ಟ್ ಆಗ್ತಾರೆ, ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಹಿಂದೆಯಿಂದನೇ ಬರ್ತಾರೆ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ, ಲುಕ್ ಎಟ್ ದಿಸ್ 9 ಆಫ್ ಕಪ್ಸ್. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಥರನೇ ಒಂದು ಪರ್ಸನ್ ಬೇಕು ಅನ್ನೋ ಒಂದು ಎನರ್ಜಿನ ಈ ಪರ್ಸನ್ ಲೈಕ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರು ತಪ್ಪಾಗಲ್ಲ. ಇವಾಗ ಇರುತ್ತಲ್ವಾ, ನನ್ನ ಪಾರ್ಟ್ನರಲ್ಲಿ ಈ ಕ್ವಾಲಿಟೀಸ್ ಇರಬೇಕು ಅಂತ. ಸೊ ನಿಮ್ಮದು ಒಂದು ಪರ್ಸ್ನಾಲಿಟಿಲಿ ಮೇಜರ್ ಕ್ವಾಲಿಟೀಸ್, ಅವ್ರದ್ದು ಮೇಜರ್ ಪ್ರಯಾರಿಟೀಸ್ ಮೇನಾಗಿ ಕೇರಿಂಗ್ ಆಗಿರ್ಬೋದು, ಎಮೋಷನಲ್ ಆಗಿರ್ಬೋದು, ಬಿಟ್ ಕಲ್ಚರ್ ಮೈಂಡ್ ಸೆಟ್ ಇರೋದು, ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಅಂತ ಆಗಿರ್ಬೋದು. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದಾಗ ಆ ಸಿಗೋ ಒಂದು ಸೆಕ್ಯೂರ್ಡ್ ಎನರ್ಜಿ ಆಗಿರ್ಬೋದು. ಸೊ ಈ ಎಲ್ಲ ಒಂದು ಕ್ಯಾರೆಕ್ಟರ್ಗೆ, ಈ ಎಲ್ಲ ಒಂದು ಎನರ್ಜಿಗೆ ನಿಮ್ಮನ್ನ ಇಷ್ಟಪಡ್ತಾರೆ ಅಥವಾ ನಿಮ್ಮ ಜೊತೆ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರನ್ನ ಪ್ರಾಬ್ಲಿ ದೂರದಿಂದ ನಿಮ್ಮನ್ನ ಅಬ್ಸರ್ವ್ ಮಾಡಿದಾಗ ಏನೇ ಸಿಚುವೇಶನ್ಸ್ ಆಗ್ತಾ ಇದ್ರು ನೀವು ಖುಷಿಯಾಗಿರ್ತೀರ, ಅದನ್ನ ತುಂಬ ಮೈಂಡಿಗೆ ತಗೊಳಲ್ಲ, ತುಂಬ ಸೆಕ್ಯೂರ್ಡ್ ಆಗಿ ಇರ್ತೀರ. ಹ್ಯಾಪಿನೆಸ್ ಅಂದರೆ ಬರೀ ಶೋ ಆಫ್ ಮಾತ್ರ ಅಲ್ಲ, ಬೇರೆ ಇನ್ನೇನು ಅನ್ನೋದು ಪ್ರಾಬ್ಲಿ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಪ್ರಾಬ್ಲಿ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಲೈಕ್ ಅವರಲ್ಲಿ ಏನೋ ಇಲ್ದಿಲ್ದಿದ್ದು ನಿಮ್ಮಲ್ಲಿ ಇದೆ ಅಂತ ಅವ್ರು ನೋಡ್ತಾರೆ. ಪ್ರಾಬ್ಲಿ ಯಾರೋ ಅವರಿಗೆ ಅಷ್ಟೊಂದು ಕೇರ್ ಮಾಡಿರಲ್ಲ ಅಥವಾ ಅವ್ರಿಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಿರಲ್ಲ, ಬಟ್ ನೀವು ಕೊಡ್ತೀರಾ. ಈವನ್ ದೋ ಫಸ್ಟ್ 2-3 ಕಾನ್ವರ್ಸೇಷನಲ್ಲೇ ನೀವು ಮಾಡ್ತೀರಾ, ಆ ಥರ ಎಮೋಷ್ನಲಿ ಒಂಥರ ಸೆಕ್ಯೂರ್ಡ್ ಫೀಲ್ ಕೊಡ್ತೀರಾ. ಅದು ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆ ಒಂದು ಕಾರಣಕ್ಕೆ ಅಟ್ರಾಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒನ್ ಥಿಂಗ್ ಈಸ್ ಶೋರ್, ಪ್ರಾಬ್ಲಿ ನಿಮ್ಮನ್ನ ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ, ಲೈಕ್ ಓಕೆ, ನಾನು ಈ ಥರ ಪರ್ಸನ್ ಆ್ಯಕ್ಚುಲಿ ನಾನು ಹುಡುಕ್ತಾ ಇದ್ದೆ, ಆ್ಯಕ್ಚುಲಿ ಈ ಥರ ಒಂದು ಪರ್ಸನ್ ನನಗೆ ಕಂಪ್ಲೀಟ್ ಫೀಲ್ ಕೊಡ್ತಾರೆ, ಅಥವಾ ಈ ಥರ ಒಂದು ಪರ್ಸನ್ ಜೊತೆ ನಾನು ಕಂಪ್ಲೀಟ್ ನನಗೆ ಫೀಲ್ ಆಗುತ್ತೆ. ಪ್ರಾಬ್ಲಿ ನಿಮ್ಮನ್ನ ಮೀಟ್ ಆದಾಗ, ನಿಮ್ಮ ಜೊತೆ ಕನೆಕ್ಟ್ ಆದಾಗ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಪ್ರಾಬಬ್ಲಿ ಗೊತ್ತಾಗುತ್ತೆ ಈ ಪರ್ಸನ್ಗೆ ಮೋರ್ ಅಬೌಟ್ ದೆಮ್ ಸೆಲ್ಫ್. ಆ ಥರ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ. ವಾವ್, ದಟ್ಸ್ ಬ್ಯೂಟಿಫುಲ್. 10 ಆಫ್ ವಾಂಡ್ಸ್. ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ನಿಮಗೆ ಎಷ್ಟೇ ಕಷ್ಟ ಬಂದ್ರು ನೀವು ಜಾಸ್ತಿ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಲ್ಲ, ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತೀರಾ. ಇನ್ಯಾರೋ ಬಂದು ಹೆಲ್ಪ್ ಮಾಡ್ತಾರೆ, ಇನ್ಯಾರೋ ಬಂದು ನಾನು ಬೀಳ್ತಿರ್ಬೇಕಾರೆ ಕೈ ಹಿಡಿತಾರೆ ಅಂತ ಕಾಯ್ಕೊಂಡು ಕೂರೋ ಪರ್ಸ್ನಾಲಿಟಿ ನಿಮ್ದಲ್ಲ. ಸೊ ಪ್ರಾಬಬ್ಲಿ ಆ ಒಂದು ನೇಚರ್ ಈ ಪರ್ಸನಿಗೆ ಇಷ್ಟ ಆಗುತ್ತೆ. ಬಿಕಾಸ್ ಎಷ್ಟೇ ಬರ್ಡನ್ಸ್ ಇದ್ರೂ, ಲೈಫ್ ಎಷ್ಟೇ ನಿಮ್ಮ ಮೇಲೆ ಕಲ್ಲು ಬಿಸಾಡ್ತಾ ಇದ್ರೂ ಅದನ್ನು ಪ್ರಾಬ್ಲಿ ನೀವು ಆಕ್ಸೆಪ್ಟ್ ಮಾಡಿಕೊಂಡು ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಾ. ನೀವು ಯಾವ ಥರ ಅಂತ ಅಂದರೆ, ನೀವು ನಿಮ್ಮ ಜೊತೆ ಬೇರೆ ಯಾರೋ ಬೀಳ್ತಾ ಇದ್ದಾರೆ ಅಥವಾ ಬೇರೆ ಯಾರೋ ಕಷ್ಟಪಡ್ತಾ ಇದ್ದಾರೆ ಅಂದರೆ ಪ್ರಾಬಬ್ಲಿ ನೀವು ಅವ್ರನ್ನ ಹೋಗ್ಬಿಟ್ಟು ಕೈ ಹಿಡ್ದು ಎತ್ತುತ್ತೀರಾ. ಆ ಒಂದು ಗುಣ ಇದೆ ಅನಿಸುತ್ತೆ ಪ್ರಾಬಬ್ಲಿ. ಅದು ಈ ಪರ್ಸನಿಗೆ ಇಷ್ಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ವಾವ್, ಮೇಯ್ನಾಗಿ ನಿಮ್ಮ ಒಂದು ಹಾರ್ಡ್ ವರ್ಕಿಂಗ್ ನೇಚರ್ ಆಗಿರ್ಬೋದು, ಇರೋದ್ರಲ್ಲೇ ಖುಷಿಯಾಗಿರೋ ನೇಚರ್ ಆಗಿರ್ಬೋದು, ಎವ್ರಿ ಡೇ ದಿನ ಒಂದು ಫ್ರೆಶ್ ಥಾಟ್ಸ್, ಫ್ರೆಶ್ ವೈಬ್ನ ಇಟ್ಕೊಂಡಿರ್ತೀರ. ಹಳೇದಾಗಿದ್ದು, ಹಿಂದೆ ಆಗಿದ್ದು, ಮುಂದೆ ಆಗಿದ್ದು ಅದೆಲ್ಲದನ್ನು ತಲೆ ಕೆಡಿಸ್ಕೊಂಡು ಯಾರನ್ನೂ ಟ್ರೀಟ್ ಮಾಡಲ್ಲ. ಪ್ರಾಬಬ್ಲಿ ಆ ಒಂದು ನೇಚರ್ ಇಷ್ಟ ಆಗತ್ತೆ ಇವರಿಗೆ ಅಂತಲೇ ಹೇಳ್ಬೋದು. ದಟ್ಸ್ ರಿಯಲಿ ಅಮೇಝಿಂಗ್. ಲುಕ್ ಎಟ್ ದಿಸ್. ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ಒಂದು ಎನರ್ಜಿ, ನಿಮ್ಮ ಒಂದು ಕ್ವೀನ್ ಆರ್ ಕಿಂಗ್ಲಿ ಎನರ್ಜಿ ಅವರಿಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗುತ್ತೆ. ನೀವು ಯಾವ ಥರ ಅಂದರೆ ತುಂಬ ಟ್ರೈ ಮಾಡಲ್ಲ, ಅಟೆನ್ಷನ್ ಎಲ್ಲರದ್ದು ಗೇನ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಲ್ಲ, ತುಂಬ ಫೈಟ್ ಮಾಡಲ್ಲ. ಲೈಕ್
ನಾನೇ ಎಲ್ಲರಿಗಿಂತ ಮುಂದೆ ಇರಬೇಕು ಅಂತ. ದಿಸ್ ಇಸ್ ಕ್ವೀನ್ ಎನರ್ಜಿ ಓವರ್ ಹಿಯರ್. ಅಂತ ಅಂದರೆ ಯು ಡೋಂಟ್ ಟ್ರೈ ವೆರಿ ಹಾರ್ಡ್, ಲೈಕ್ ಆಟೋಮೆಟಿಕ್ ಜನರು ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಜಸ್ಟ್ ಬಿಕಾಸ್ ನಿಮಗೆ ಅಟೆನ್ಷನ್ ಸಿಗ್ತಾ ಇದೆ ಅಂತ ಅದನ್ನೇ ಯೂಸ್ ಮಾಡಿಕೊಂಡು ತುಂಬ ಓವರಾಗಿ ಆಡೋದು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ನಿಮಗೆ ಗೊತ್ತಿರುತ್ತೆ ಐ ಆಮ್ ಸಮ್ವೇರ್ ಇನ್ ದಿಸ್ ಸೆಂಟರ್ ಸಿಚುವೇಶನ್, ಲೈಕ್ ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ. ನಿಮ್ದು ಏನಿದೆ ಇಂಟೆನ್ಷನ್ ಅದನ್ನ ಕಂಪ್ಲೀಟ್ ಮಾಡಿ ಹೋಗ್ತೀರಾ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ತುಂಬ ಜನರದು ಅಟೆನ್ಷನ್ ನಿಮ್ಮ ಮೇಲೆ ಇರುತ್ತೆ. ಹಾಗಂತ ನೀವು ಎಲ್ಲರ ಜೊತೆ ಲೈಕ್ ಐ ಆಮ್ ಸೋಷಿಯಲ್ ಬರ್ಡ್ ಅಂತ ತೋರಿಸ್ಕೊಂಡು ಕೂರಲ್ಲ. ಸೊ ಇಟ್ಸ್ ಲೈಕ್ ಎಫರ್ಟ್ಲೆಸ್ ಬ್ಯೂಟಿ ನಿಮ್ಮದು ಅಂತಲೇ ಹೇಳ್ಬೋದು. ತುಂಬ ಎಫರ್ಟ್ ಹಾಕಬೇಕು ಅಂತ ಇಲ್ಲ ನೀವು ಹೈಲೈಟ್ ಆಗಬೇಕು ಅಂತ ಅಂದರೆ. ಸೊ ಆ ಒಂದು ಎನರ್ಜಿ ಈ ಪರ್ಸನಿಗೆ ಇಷ್ಟ ಆಗುತ್ತೆ. ಪ್ರಾಬ್ಲಿ ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಏನೋ ಒಂದು ನ್ಯಾಚುರಲ್ ಆಗಿ ಸ್ಕಿಲ್ ಇದೆ ಅಂತ ಕೂಡ ಹೇಳ್ಬೋದು. ವಾವ್, ದಟ್ಸ್ ರಿಯಲಿ ಬ್ಯೂಟಿಫುಲ್. Let's see. 7 of Wands. See, look at this Wands energy and 2 Cups energy. ನೀವು ಒಂಥರ ಬ್ಯಾಲೆನ್ಸ್ಡ್ ಪೀಪಲ್ ಅಂತಲೇ ಹೇಳ್ಬೋದು. ತುಂಬ ಎಮೋಷ್ನಲ್ ಅಲ್ಲ, ತುಂಬ ಪ್ಯಾಷನೇಟ್ ಅಲ್ಲ, ಆ ಥರ ಲೈಕ್ ಎಕ್ಸ್ಟ್ರೋವರ್ಟ್. ಹೌದು, ಎಷ್ಟು ಚೆನ್ನಾಗಿ ಎಲ್ಲಿ ನೀವು ಎಕ್ಸ್ಟ್ರೋವರ್ಟ್ ಆಗಿರ್ಬೇಕು ಎಕ್ಸ್ಟ್ರೋವರ್ಟ್ ಆಗಿರ್ತೀರಾ, ಎಲ್ಲಿ ಇಂಟ್ರೋವರ್ಟ್ ಆಗಿರಬೇಕು ಇಂಟ್ರೋವರ್ಟ್ ಆಗಿರ್ತೀರಾ. ಆ ಥರ ಒಂದು ನೇಚರ್ ಇರೋ ಪರ್ಸನ್ ನೀವು ಅಂತಲೂ ಹೇಳ್ಬೋದು. ಸೊ ಇಟ್ ಮೀನ್ಸ್ ನಿಮ್ಮ ಒಂದು ಫೈಟಿಂಗ್ ನೇಚರ್, ನಿಮ್ಮ ಒಂದು ಕಾಂಪಿಟೇಟಿವ್ ನೇಚರ್, ಎಫರ್ಟ್ಲೆಸ್ಲಿ ನೀವು ಎಲ್ಲರಿಗಿಂತ ಮುಂದೆ ನಿಲ್ಲೋದು, ಸ್ಟ್ಯಾಂಡ್ ಔಟ್ ಆಗೋದು, ಅದು ತುಂಬ ಇಷ್ಟ ಆಗ್ತಾ ಇದೆ ಈ ಪರ್ಸನ್ಗೆ. ಇಟ್ಸ್ ಲೈಕ್ ನಿಮ್ಮ ತಲೆ ಮೇಲೆ ಆಲ್ರೆಡಿ ಒಂದು ಕ್ರೌನ್ ಇದೆ ಅಥವಾ ಕಿರೀಟ ಆಲ್ರೆಡಿ ಇದೆ, ಬಟ್ ಅದನ್ನ ನೀವು ಶೋ ಆಫ್ ಮಾಡಲ್ಲ. ಹಾಗಂತ ಟೇಕನ್ ಫಾರ್ ಗ್ರಾಂಟೆಡ್ ಥರ ಇಲ್ಲ. ಲುಕ್ ಎಟ್ ದಿಸ್, ಯು ಆರ್ ಸ್ಟಿಲ್ ಸ್ಟ್ರಗಲಿಂಗ್ ಆ್ಯಂಡ್ ಯು ಆರ್ ಸ್ಟಿಲ್ ಫೈಟಿಂಗ್. ಬ್ಯಾಕ್ಗ್ರೌಂಡ್ ಎಷ್ಟೇ ಚೆನ್ನಾಗಿದ್ರು ಅದನ್ನ ಗ್ರಾಂಟೆಡ್ ಆಗಿ ತೊಗೊತಾ ಇಲ್ಲ ನೀವು. ನಾನು ಇನ್ನೂ ಫೈಟ್ ಮಾಡಬೇಕು, ನಾನು ಇನ್ನೂ ಫೈಟರ್ ಆಗಿ ಇರಬೇಕು, ನನ್ನ ಅಷ್ಟು ಗ್ರಾಂಟೆಡ್ ಆಗಿ ತಗೋಬಾರ್ದು, ಆ ಒಂದು ಎನರ್ಜಿ ಈ ಪರ್ಸನಿಗೆ ಇಷ್ಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ದಟ್ಸ್ ರಿಯಲಿ ಬ್ಯೂಟಿಫುಲ್. ಸೊ ಐ ಹೋಪ್ ಎಲ್ಲರೂ ಎಕ್ಸೈಟ್ ಆಗಿದ್ದೀರಾ, ಈ ಒಂದು ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. yes, it is going to happen and you are manifesting or attracting this kind of person ಅಂತಲೇ ಹೇಳ್ಬೋದು, ಈ ಥರ ಒಂದು ಎನರ್ಜಿ. ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಆಯ್ತು, ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ಸಲೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿದಾಯ್ತು ಅಂತ ಹೇಳ್ತಾ ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರಿಬೇಡಿ. ಓಕೆ, ಬಾಯ್.